ನಮಸ್ಕಾರ ಸ್ನೇಹಿತರೆ. ಒಂದು ಸಾಂಗ್ ಒಂದೇ ಕ್ಷಣದಲ್ಲಿ ಸೂಪರ್ ಹಿಟ್ ಆಗಬಹುದು. ಅದೇ ಸಾಂಗ್ ಮತ್ತೊಂದು ಕ್ಷಣದಲ್ಲಿ ಭಾರೀ ವಿವಾದಕ್ಕೂ ಕಾರಣವಾಗಬಹುದು. ಜೋಗಿ ಪ್ರೇಮ್ ನಿರ್ದೇಶನದಲ್ಲಿ ಧ್ರುವ ಸರ್ಜಾ ನಟನೆಯ ಕೆಡಿ ಸಿನಿಮಾ ಈಗಾಗಲೇ ಸಾಂಗ್ಸ್ ಮೂಲಕ ಹೈಪ್ ಕ್ರಿಯೇಟ್ ಮಾಡಿತ್ತು. ಆದರೆ ಈಗ ರಿಲೀಸ್ ಆದ ಸರ್ಸೆ ನಿನ್ನ ಸೆರಗು ಸರ್ಸೆ ಸಾಂಗ್ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಚರ್ಚೆ, ಟೀಕೆ ಜೊತೆಗೆ ಕಾನೂನು ಮಟ್ಟದ ವಿವಾದಕ್ಕೂ ಕಾರಣವಾಗಿದೆ. ಹೀಗಾದ್ರೆ ಈ ಸಾಂಗ್ನಲ್ಲಿ ಅಂಥದ್ದೇನಿದೆ? ಯಾಕೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವೇ ನೋಟಿಸ್ ಕಳಿಸಿತ್ತು? ಮತ್ತೆ ಯಾಕೆ ಹಿಂದಿ ವರ್ಷನ್ ಸಾಂಗ್ ಡಿಲೀಟ್ ಮಾಡಬೇಕಾಯಿತು? ಬನ್ನಿ ಈ ವಿಡಿಯೋದಲ್ಲಿ ಸಂಪೂರ್ಣ ವಿಷಯ ತಿಳಿಯೋಣ. ಕೆಡಿ ಸಿನಿಮಾದ ಚಿತ್ರತಂಡ ಈಗಾಗಲೇ 2 ಹಾಡುಗಳನ್ನು ರಿಲೀಸ್ ಮಾಡಿ ಪ್ರೇಕ್ಷಕರಲ್ಲಿ ದೊಡ್ಡ ಮಟ್ಟದ ನಿರೀಕ್ಷೆ ಹುಟ್ಟಿಸಿತ್ತು. ಆ ಹಾಡುಗಳು ಮ್ಯೂಸಿಕ್, ವಿಜುವಲ್ಸ್ ಹಾಗೂ ಲಿರಿಕ್ಸ್ ಮೂಲಕ ತುಂಬಾ ಚೆನ್ನಾಗಿ ಮೂಡಿಬಂದು ಸೋಷಿಯಲ್ ಮೀಡಿಯಾದಲ್ಲೂ ವೈರಲ್ ಆಗಿದ್ದವು. ಆದರೆ ಇತ್ತೀಚೆಗೆ ರಿಲೀಸ್ ಆದ ಸರ್ಸೆ ನಿನ್ನ ಸೆರಗು ಸರ್ಸೆ ಲಿರಿಕಲ್ ಸಾಂಗ್ ವಿಭಿನ್ನ ಕಾರಣಕ್ಕೆ ಸುದ್ದಿಯಲ್ಲಿದೆ. ರಿಲೀಸ್ ಆದ ತಕ್ಷಣದಿಂದಲೇ ಕೆಲವು ಜನರು ಇದನ್ನ ಎಂಜಾಯ್ ಮಾಡಿದ್ರು. ಆದರೆ ಇನ್ನೊಂದು ಕಡೆ ಹಲವರು ಈ ಸಾಂಗ್ನ ಸಾಹಿತ್ಯದ ಬಗ್ಗೆ ತೀವ್ರ ಅಸಮಾಧಾನ ಮತ್ತು ಹಾಡಿನ ಕೆಲವು ಸಾಲುಗಳು ಡಬಲ್ ಮೀನಿಂಗ್ ಹಾಗೆ ಅಶ್ಲೀಲ ಅರ್ಥ ನೀಡುತ್ತವೆ ಅನ್ನೋ ಆರೋಪ ಕೇಳಿಬಂದಿದೆ. ಒಬ್ಬ ಆರ್ಟಿಐ ಕಾರ್ಯಕರ್ತ ದೂರು ದಾಖಲಿಸಿದ ಹಿನ್ನೆಲೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಚಿತ್ರತಂಡಕ್ಕೆ ನೋಟಿಸ್ ಕಳಿಸಿದೆ ಅನ್ನೋ ಮಾಹಿತಿ ಹೊರಬಂದಿದೆ. ಈ ಬೆಳವಣಿಗೆಯ ನಂತರ ಚಿತ್ರತಂಡ ಹಿಂದಿ ವರ್ಷನ್ ಹಾಡನ್ನ ಡಿಲೀಟ್ ಮಾಡಿರುವುದು ಮತ್ತಷ್ಟು ಚರ್ಚೆಗೆ ಕಾರಣವಾಗಿದೆ. ಆದರೆ ಕನ್ನಡ ವರ್ಷನ್ ಇನ್ನೂ ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ಅದನ್ನು ಯಾವ ಕ್ಷಣದಲ್ಲಾದರೂ ತೆಗೆದುಹಾಕಬಹುದು ಅನ್ನೋ ಮಾತು ಕೇಳಿಬರುತ್ತಿದೆ. ಇಲ್ಲಿ ಮುಖ್ಯವಾಗಿ ಕೇಳಿಬರುತ್ತಿರುವ ಪ್ರಶ್ನೆ ಏನೆಂದರೆ, ಹಿಂದೆ ಬೇಡುವೆನು ವರವನ್ನ ಕೊಡು ತಾಯಿ ಜನ್ಮವನ ಇನ್ನು ಮುಂತಾದ ಅರ್ಥಪೂರ್ಣ ಹೃದಯಸ್ಪರ್ಶಿ ಸಾಹಿತ್ಯ ನೀಡಿದ ಜೋಗಿ ಪ್ರೇಮ್ ಅವರಿಂದ ಈ ರೀತಿಯ ಡಬಲ್ ಮೀನಿಂಗ್ ಪದಗಳು ಬೇಕಿತ್ತಾ? ಇದು ಕಾಲದ ಬದಲಾವಣೆಯೇ? ಅಥವಾ ಪ್ರೇಕ್ಷಕರ ರುಚಿಗೆ ತಕ್ಕಂತೆ ಮಾಡಿದ ಪ್ರಯತ್ನವೇ? ಅಥವಾ ಇದು ಅನಾವಶ್ಯಕ ವಿವಾದವೋ? ಒಟ್ಟಾರೆ ಕೆಡಿ ಸಿನಿಮಾದ ಈ ಸಾಂಗ್ ಲಿರಿಕ್ಸ್ ಈಗ ಮ್ಯೂಸಿಕ್ಕಿಂತ ಹೆಚ್ಚು ವಿವಾದದಿಂದಲೇ ಹೈಪ್ ಕ್ರಿಯೇಟ್ ಮಾಡ್ತಿದೆ ಅನ್ನೋದರಲ್ಲಿ ಸಂದೇಹವೇ ಇಲ್ಲ. 4 ಲೈನ್ಸ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಇದೆ ಸಾಂಗ್ ಅಂತ. ಮೈಮೇಲೆ ಸೀರೆ ನಿಲ್ತಿಲ್ಲ ಯಾಕೋ, ನೆರಿಗೆ ಹಿಡಿದು ನಿಲ್ಸೋನ್ ಬೇಕು, ಸೇರಗ್ಯಾಕೋ ಜಾರ್ತಿದೆ, ಸರಸಕ್ಕೆ ಸೀರೆವೂ ಸರಿಯುತ್ತಿದೆ, ಸರ್ಸೆ ಸರ್ಸೆ ನಿನ್ನ ಸೇರಗ ಸರ್ಸೆ, ಮೇಲೆತ್ತಿ ಕೆಳಗಿಳಿಸಿ ತೊಟ್ಟಿಕದಂಗೆ ಒಳಗಿಳಿಸಿ, ಒಳಗೋಗಿ ಹೊರಗೆ ಬಂದ್ರೆ ಖಾಲಿ ಎಲ್ಲ ಖಾಲಿ ಖಾಲಿ, ಮೈಮ್ಯಾಲಂತೂ ಚಲ್ಬ್ಯಾಡ್ರಪ್ಪ, ಬೇಜಾರಾಗ್ತದೆ. ಹಾಗಾದ್ರೆ ಸ್ನೇಹಿತರೆ, ಈ ಸಾಂಗ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದು ಕೇವಲ ಎಂಟರ್ಟೈನ್ಮೆಂಟ್ ಅಂತ ನಿಮ್ಗನ್ಸುತ್ತಾ? ಅಥವಾ ಇಂತಹ ಡಬಲ್ ಮೀನಿಂಗ್ ಸಾಹಿತ್ಯಕ್ಕೆ ಬ್ರೇಕ್ ಹಾಕ್ಬೇಕಾ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ನಲ್ಲಿ ತಪ್ಪದೇ ತಿಳಿಸಿ.